ರಣಮಳೆ, ಆ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಈಗ ಘೋಷಣೆಯಾಗಿರುವಂಥದ್ದು. ಜುಲೈ ಆರಂಭವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಮುಂಗಾರು ಚುರುಕು ಆರಂಭ ಆಗ್ತಾ ಇದೆ. ಕರಾವಳಿಯಲ್ಲಿ ರಣಮಳೆ, ಆ ಜಿಲ್ಲೆಗಳಿಗೆ ಈಗ ರೆಡ್ ಅಲರ್ಟ್. ಜುಲೈ ಆರಂಭವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದೆ. ರಾಜ್ಯದಾದ್ಯಂತ ಮುಂಗಾರು ಮಳೆಯ ಅಬ್ಬರ ಮುಂದುವರಿಕೆ. ಮುಂಗಾರು ಚುರುಕಾಗ್ತಾ ಇದ್ದಂತೆ ಅಧ್ವಾನಗಳ ಅವಾಂತರ ಈಗ ಸೃಷ್ಟಿಯಾಗ್ತಾ ಇದೆ. ಕರಾವಳಿ, ಮಲೆನಾಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಗೆ ಜುಲೈ 5ರಿಂದ 7ರವರೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ನೀಡಲಾಗಿದೆ. ಹೊನ್ನಾವರದಲ್ಲಿ ಭಾರಿ ಮಳೆಗೆ ಹೆದ್ದಾರಿಯಲ್ಲಿ ಗುಡ್ಡ ಕೂಡ ಕುಸಿದಿರುವಂತಹ ಪ್ರಕರಣ. ಕಾಸರಗೋಡು ಸಮೀಪ 13 ಅಡಿಕೆ ಮರಗಳು ಧ್ವಂಸವಾಗಿದೆ. ಭಟ್ಕಳ, ಶಿರಸಿ ಹಾಗೆ ಜೋಯಿಡಾದಲ್ಲಿ ರಣಾರ್ಭಟಿಸ್ತಾ ಇದೆ ಮಳೆ. ಕೊಡಗಿನಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ. ಹಾರಂಗಿ ಜಲಾಶಯಕ್ಕೆ ಒಳ ಹರಿವು ಏರಿಕೆಯಾಗಿದೆ. ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಕೆಯಾಗ್ತಾ ಇದೆ. ತಗ್ಗು ಪ್ರದೇಶಗಳ ಜನರಿಗೆ ಮುಂಜಾಗೃತಾ ಕ್ರಮ ವಹಿಸಲು ಇದೀಗ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು ಜಿಲ್ಲಾಡಳಿತ. ಆಯಾ ಜಿಲ್ಲೆಗಳ ಜಿಲ್ಲಾಡಳಿತ ಈಗ ಸೂಚನೆ ನೀಡಿರುವಂತದ್ದು. ಕರಾವಳಿಯಲ್ಲಿ ರಣಮಳೆಯಾಗ್ತಾ ಇದೆ. ಜುಲೈ ಆರಂಭ ಆಗ್ತಾ ಇದ್ದಂತೆ ಇದೀಗ ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದೆ. ರೈತರು ಸಂತಸ ಆಗ್ತಾ ಇದ್ದಾರೆ. ಇದೀಗ ರಾಜ್ಯದಾದ್ಯಂತ ಮುಂಗಾರು ಮಳೆಯ ಅಬ್ಬರ ಮುಂದುವರಿಕೆ ಆಗ್ತಾ ಇರುವಂತದ್ದು. ಮುಂಗಾರು ಚುರುಕಾಗ್ತಾ ಇದ್ದಂತೆ ಅಧ್ವಾನಗಳು ಕೂಡ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಕರಾವಳಿ, ಮಲೆನಾಡು ಹಾಗೆ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜುಲೈ 5ರಿಂದ 7ರವರೆಗೆ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ ಜಿಲ್ಲಾಡಳಿತದಿಂದ. ಹೊನ್ನಾವರದಲ್ಲಿ ಭಾರಿ ಮಳೆಗೆ ಹೆದ್ದಾರಿಯಲ್ಲಿ ಗುಡ್ಡ ಕೂಡ ಕುಸಿದಿದೆ. ಕಾಸರಗೋಡು ಸಮೀಪ 13 ಅಡಿಕೆ ಮರಗಳು ನೆಲಕ್ಕೆ ಉರುಳಿರುವಂಥದ್ದು. ಕರಾವಳಿಯಲ್ಲಿ ರಣಮಳೆ, ಈಗ ಕೆಲವೊಂದಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಭಟ್ಕಳ ಹಾಗೆ ಶಿರಸಿ ಈ ಒಂದು ಕ್ಷೇತ್ರಗಳಿಗೂ ಕೂಡ. ಕೊಡಗಿನಲ್ಲಿ ಭಾರಿ ಮಳೆಯಾಗಿದೆ. ಹಾರಂಗಿ ಜಲಾಶಯಕ್ಕೆ ಒಳ ಹರಿವು ಏರಿಕೆಯನ್ನ ಕೂಡ ಕಂಡಿರುವಂಥದ್ದು. ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಕೆಯಾಗುವಂಥದ್ದು. ತಗ್ಗು ಪ್ರದೇಶಗಳ ಜನರಿಗೆ ಮುಂಜಾಗೃತಾ ಕ್ರಮಕ್ಕೆ ಈಗ ಮುಂಜಾಗೃತವಾಗಿರಿ ಅಂತ ಸೂಚನೆಯನ್ನ ಕೂಡ ನೀಡಿರುವಂಥದ್ದು ಜಿಲ್ಲಾಡಳಿತದ ವತಿಯಿಂದ. ಜುಲೈ ಆರಂಭವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಮುಂಗಾರು ಚುರುಕಾಗ್ತಾ ಇರುವಂಥದ್ದು. ಕೊನೆಗೂ ಕೂಡ ಈಗ ಅನ್ನದಾತರು ಸಂತಸಗೊಳ್ತಾ ಇದ್ದಾರೆ. ಮುಂಗಾರು ಮಳೆಯ ಅಬ್ಬರ ಮುಂದುವರಿತಾ ಇರುವಂಥದ್ದು.